ಈ ರೋಡ್ ಸೈಡ್ ಈಟಿಂಗ್ ಇದೆಯಲ್ಲ, ಇದು ಇಟ್ಸ್ ಎ ಫ್ಯಾಷನ್. ಪಾನಿಪುರಿ, ಮಸಾಲೆ ಪುರಿ, ಇದರಿಂದ ಎರಡು ಇಂಪಾರ್ಟೆಂಟ್ ಕಾಯಿಲೆ ಬರುತ್ತೆ. ಒಂದು ಸಾಲ್ಮೊನೆಲ್ಲಾ ಅಂದರೆ ಟೈಫಾಯ್ಡ್, ಇನ್ನೊಂದು ಜಾಂಡೀಸ್. ಇದರಿಂದನೇ ಅನೇಕರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಅದೇ ಡರ್ಟಿ ಪ್ಲೇಟ್ನ ಎರಡು ಕಡೆ ಅದ್ದಿ ನಿಮ್ಗೆ ಹಾಕ್ಕೊಡ್ತಾನೆ. ಪ್ಲೀಸ್ ಅವಾಯ್ಡ್ ಈಟಿಂಗ್ ಔಟ್ಸೈಡ್. ನಮಸ್ಕಾರ, ಡಾಕ್ಟರ್ ಆಂಜನಪ್ಪ. ಈ ರೋಡ್ ಸೈಡ್ ಈಟಿಂಗ್ ಇದೆಯಲ್ಲ, ಇದು ಇಟ್ಸ್ ಎ ಫ್ಯಾಷನ್. ಎಲ್ಲೋದ್ರೂ ಕೂಡ ಜನ ನಾನು ನೋಡ್ತೀನಿ. ನಾನಂತೂ ಯಾವತ್ತೂ ತಿಂದಿಲ್ಲ. ಪರ್ಟಿಕ್ಯುಲರ್ಲಿ ಪಾನಿಪುರಿ, ಮಸಾಲೆ ಪುರಿ. ಇನ್ಫ್ಯಾಕ್ಟ್ ನೆನ್ನೆ ಯಾವುದೋ ಯೂಟ್ಯೂಬ್ನಲ್ಲಿ ಓದ್ತಾ ಇದೆ, ಡೆಲ್ಲಿ ಬಿಟ್ಟರೆ ಮ್ಯಾಕ್ಸಿಮಮ್ ಬೆಂಗಳೂರಿನಲ್ಲೇ ಈ ರೋಡ್ ಸೈಡ್ ಪಾನಿಪುರಿ. ಅದರೊಳಗೆ ನಮ್ಮ ಲೋಕಲೈಟ್ಸ್ ಅಲ್ಲ, ಮೋಸ್ಟ್ ಆಫ್ ದಿ ಗುಜರಾತೀಸು, ರಾಜಸ್ಥಾನದಿಂದ ಬಂದಿರುವಂಥವ್ರು, ಇಲ್ಲಿ ನಮ್ಮ ಸ್ಟೇಟ್ನ ಸೆಟ್ಲ್ ಆಗಿರೋವಂಥವ್ರು, ಇದು ಕಾಮನೆಸ್ಟ್. ಇದು ಅನ್ಫಾರ್ಚುನೇಟ್ಲಿ ಇದರಿಂದ ಎರಡು ಇಂಪಾರ್ಟೆಂಟ್ ಕಾಯಿಲೆ ಬರುತ್ತೆ. ಒಂದು ಸಾಲ್ಮೊನೆಲ್ಲಾ ಅಂದರೆ ಟೈಫಾಯ್ಡು, ಇನ್ನೊಂದು ಜಾಂಡೀಸು. ಇದು ಯಾಕೆ ಬರುತ್ತೆ ಅಂದರೆ, ಈ ಪರ್ಟಿಕ್ಯುಲರ್ ಒಂದು ವೈರಸ್ಸು, ಇನ್ನೊಂದು ಬ್ಯಾಕ್ಟೀರಿಯಾ, ಅದು ಬಿಸಿ ಮಾಡಿದರೆ ನೀವು ನೋಡಿ, ಪಾನಿಪುರಿ ಮಾಡೋರು, ಮಸಾಲೆ ಪುರಿ ಮಾಡೋರು, ಮಸಾಲೆ ಪುರಿ ಫ್ರೈ ಆಗ್ತಾನೆ ಇರುತ್ತೆ, ಅದನ್ನೊಂದು ಪ್ಲೇಟ್ಗೆ ಹಾಕ್ಕೊಡ್ತಾರೆ. ಅದರೊಳಗೆ ಎಲ್ಲ ಬ್ಯಾಕ್ಟೀರಿಯಾ ವೈರಸ್ಸು ಮಸಾಲೆ ಆಗಿರುತ್ತೆ. ನಿಮ್ಗೊಂಥರ ರುಚಿ ಇರುತ್ತೆ. ವೆಜಿಟೇರಿಯನ್ಸ್ಗೂ ನಾನ್ ವೆಜಿಟೇರಿಯನ್ಸ್ ಸಿಗ್ದಂಗೆ ಆಗುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ಭಾಳ ಸಾರಿ ಆ ಗೋಲ್ ತೊಗೋತಾರೆ, ತೂತು ಮಾಡ್ತಾರೆ, ಪಾನಿ ನುಯ್ತಾರೆ, ಅವ್ನ ಕೈನಲ್ಲೇ ಮುಟ್ತಾನೆ, ಕೊಡ್ತಾನೆ, ಅದನ್ನು ನೀವು ತಿಂದು ಬರ್ತೀರಿ, ನೆಕ್ಸ್ಟ್ ಡೇನೇ ನಿಮಗೆ ಬೇದಿ ಶುರುವಾಗುತ್ತೆ. ಸೊ ಇದಕ್ಕೆ ಕಾರಣ ಈ ಪಾನಿ ಇರುತ್ತಲ್ಲ, ರುಚಿ ಆಗಿರುತ್ತೆ, ಹುಳಿ ಆಗಿರುತ್ತೆ, ಜನ ಕುಡಿತಾರೆ. ಅದರೊಳಗೆ ಈ ಬ್ಯಾಕ್ಟೀರಿಯಾ ವೈರಸ್ಸು ಲೈವ್ ಇರ್ತವೆ, ಅವು ನಿಮ್ಮ ಹೊಟ್ಟೆ ಒಳಗೆ ಹೋಗ್ತವೆ. ಎಲ್ರಿಗೂ ಆಗುತ್ತೆ ಡಾಕ್ಟ್ರೆ? ಇಲ್ಲ, ಕೆಲವ್ರದ್ದು ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ. ಸೊ ಇಮ್ಯುನಿಟಿ ಅಂತೀವಿ. ತುಂಬ ಜನ ಏನು ಡಾಕ್ಟ್ರು ಅವ್ರ ಬಿಸ್ನೆಸ್ ಹಾಳು ಮಾಡೋದಕ್ಕೆ ಹಿಂಗೆ ಮಾತಾಡ್ತಾರೆ, ಹಂಗೆ ಅನ್ಕೋಬೇಡಿ. ನಿಮ್ಮ ಲಕ್ ಅಷ್ಟೇ. ಎಷ್ಟೋ ಜನಕ್ಕೆ ಲಕ್ ಅಂದರೆ ನಿಮ್ಮ ಇಮ್ಯುನಿಟಿ, ಅದು ನಿಮಗೂ ಹೊಟ್ಟೆ ಒಳಗೆ ಹೋಗಿರುತ್ತೆ ಬ್ಯಾಕ್ಟೀರಿಯಾ ವೈರಸ್. ಆದರೆ ನಿಮ್ಮ ಸೋಲ್ಜರ್ಸ್ ಹೆಂಗಿರುತ್ತೆ ಅಂದರೆ, ನಿಮ್ಮ ಹೊಟ್ಟೆ ಒಳಗೆ ಅದನ್ನು ಸಾಯಿಸ್ಬಿಡ್ತವೆ. ಕೆಲವ್ರಿಗೆ ಹಂಗೆ ಇರೋದಿಲ್ಲ. ಅಂಥವ್ರಿಗೆ ಪರ್ಟಿಕ್ಯುಲರ್ ಎಲ್ಡರ್ಲಿ ಪೀಪಲ್ಸ್, ಚಿಲ್ಡ್ರನ್, ಮಕ್ಕಳಿಗೆ ಇಮ್ಯುನಿಟಿ ಕಡಿಮೆ ಇರುತ್ತೆ. ಹಂಗೆ ತಿಂದಾಗ ಅಫ್ಕೋರ್ಸ್ ಕೆಲವು ರೆಪ್ಯೂಟೆಡ್ ಸೆಂಟರ್ಗಳು ಇರ್ತವೆ, ಹೈಜೀನ್ ಮೈಂಟೈನ್ ಮಾಡ್ತಾರೆ. ಈಗ ನೀವು ಸಜ್ಜನ್ ರಾವ್ ಸರ್ಕಲ್ ಅಂತ ಹೋಗೋದ್ರೆ ಸಾಯಂಕಾಲ ಕಾರ್ಗಳಲ್ಲಿ ಕೂತ್ಕೊಂಡು ಜನ ಅಫ್ಲೂಯೆಂಟ್ ಪೀಪಲ್ಸ್ ತಿಂತಾ ಇರ್ತಾರೆ. ನೀವು ಯಾವುದೋ ಸ್ಟಾರ್ ಹೋಟ್ಲಿಗೆ ಹೋದರೂ ಕೂಡ ಅಲ್ಲೂ ಸಿಗುತ್ತೆ. ಬಟ್ ನನ್ನ ಅಡ್ವೈಸ್ ಏನಂದರೆ, ಮನೆಯಲ್ಲಿ ಅಮ್ಮ ಮಾಡಿದ್ದು ಅಥವಾ ಹೆಂಡತಿ ಮಾಡಿದ್ದನ್ನು ಮನೆಯಲ್ಲಿ ಸೇಫಾಗಿ ತಿಂದರೆ ಏನೂ ಆಗಲ್ಲ. ಅದರ್ವೈಸ್ ಆಲ್ ದೀಸ್ ಮಸಾಲ ಪೂರೀಸ್ ಅದಕ್ಕೆ ಇವನ್ ಇದರಿಂದನೇ ಅನೇಕರಿಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಗ್ಯಾಸ್ಟ್ರೈಟಿಸ್ ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತಾನೆ, ಏಕಾಗುತ್ತೆ ಅಂದರೆ ಹರಿ ವರಿ ಕರಿ ಅಂತೀವಿ ನಾವು. ಬರಿಯಾಗಿ ತಿನ್ನೋದು, ಎಲ್ಲದಕ್ಕೂ ಟೆನ್ಷನ್ನು. ಆ್ಯಂಡ್ ದಿಸ್ ಕರಿ ಅಂದರೆ ಮಸಾಲೆಗಳು ಹೊರಗಡೆ ಮಾಡ್ತಾರೆ. ಮಸಾಲ ಪೂರಿ, ಇದ್ರ ಪೂರಿ, ಬೇಲ್ ಪೂರಿ, ಇವೆಲ್ಲ ಇರೋದ್ರಿಂದ ನಿಮಗೆ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಆ್ಯಂಡ್ ಬಿ ಕೇರ್ಫುಲ್ ಹೊರಗಡೆ ತಿನ್ನೋರು. ಅದರೊಳಗಾಗಿ ಡಿಸ್ಪೋಸಬಲ್ ಪ್ಲೇಟ್ ಇದ್ದರೆ ಒಳ್ಳೆಯದು. ಇಲ್ಲದ್ರೆ ಅವ್ರು ಹಾಕ್ಕೊಡೋ ಪ್ಲೇಟ್ನಿಂದಲೇ ನಿಮ್ಗೆ ಆಗುತ್ತೆ. ಅದಕ್ಕೆ ನಾನು ಭಾಳ ಕಡೆ ತಮಾಷೆಗೆ ಹೇಳ್ತೀನಿ, ನಿಮ್ಗೆ ಅಂಥ ಹುಚ್ಚಿದ್ರೆ ನಿಮ್ಮ ಮನೆಯಿಂದ ಪ್ಲೇಟ್ ತೊಗೊಂಡೋಗಿ. ಯಾಕಂದರೆ ಎಲ್ಲ ಕಡೆ ಡಿಸ್ಪೋಸಬಲ್ ಕೊಡೋದಿಲ್ಲ. ಅದೇ ಡರ್ಟಿ ಪ್ಲೇಟ್ನ ಎರಡು ಕಡೆ ಅದ್ದಿ ನಿಮ್ಗೆ ಹಾಕ್ಕೊಡ್ತಾನೆ. ಪ್ಲೀಸ್ ಅವಾಯ್ಡ್ ಈಟಿಂಗ್ ಔಟ್ಸೈಡ್. ತಿನ್ನಬೇಕು ಅಂದರೆ ಎಲ್ಲ ಎಚ್ಚರ ವಹಿಸಿ ತಿನ್ನಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.